ಹೆಸರು ರಾಮದಾಸ್ ಅಂತ. ನಾನು ಇದೇ ದಾವಣಗೆರೆ ವಾಸಿ. ನಾನು ಅಡ್ವೊಕೇಟ್ ಆಗಿ 37 ವರ್ಷಗಳಾಯಿತು. ನನಗೆ ಪ್ರಭಾ ಮೇಡಮ್ನವರೇ ಯಾಕೆ ಗೆಲ್ಲಬೇಕು ಅಂತ ಆಸೆ ಪಡ್ತೀನಿ ಅಂದರೆ, ಒಂದನೇದು, ಈ ದಾವಣಗೆರೆ ಇವತ್ತೇನಾದರೂ ಒಂದು ಒಳ್ಳೆ ಹೆಸರಾಗಿದೆ ಅಂದರೆ ಅದಕ್ಕಿಬ್ಬರು ಕಾರಣ. ಒಂದು ಜೆ.ಎಚ್. ಪಟೇಲ್ರು, ಎರಡನೇದು ಶಾಮನೂರು ಶಿವಶಂಕರಪ್ಪನವರು. ಜೆ.ಎಚ್. ಪಟೇಲ್ರು ಡಿಸ್ಟ್ರಿಕ್ಟ್ ಮಾಡಿದರು. ದಾವಣಗೆರೆ ಇವತ್ತು ನಮಗೆ ಶಾಮನೂರು ಶಿವಶಂಕರಪ್ಪನಂಥವರು ಒಂದು ವಿದ್ಯಾಸಂಸ್ಥೆ ತಂದು ಇಲ್ಲಿ ಅನೇಕ ಕಾಲೇಜುಗಳು ವಿದ್ಯಾಸಂಸ್ಥೆಗಳು ಬಂದಿರಲಿಲ್ಲ ಅಂದರೆ ನಮ್ಮ ಊರು ಬೇರೆ ಊರುಗಳ ಥರ ಭಾಳ ಆರ್ಡಿನರಿ ಊರಾಗಿರ್ತಾ ಇತ್ತು. ಈ ಹಿಂದೆನೂ ತಾವು ನೋಡಿದ್ರಿ ದಾವಣಗೆರೆ ಹೇಗಿತ್ತು ಅಂತ. ರೋಡ್ಸ್ ಎಲ್ಲ ಭಾಳ ಪ್ರಾಬ್ಲಮ್ ಇತ್ತು. ಈಗ ರೋಡ್ ವೈಡಂಡ್ ಆದಮೇಲೆ ನನ್ನ ಪ್ರಕಾರ ಎಷ್ಟೋ ಜನದ ಜೀವನ ಸುಧಾರಿಸಿದೆ ಅಂತಲೇ ಹೇಳ್ಬೋದು. ಒಂದು ಇನ್ಸಿಡೆಂಟ್ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಬಹಳಷ್ಟು ವರ್ಷಗಳ ಹಿಂದೆ ಶಾಮನೂರು ಶಿವಶಂಕರಪ್ಪನವ್ರ ಹತ್ರ ಒಬ್ಬ ಹೆಣ್ಮಗಳು ಬಂದಿದ್ದು. ಅವಳ ಗಂಡ ರೈಲ್ವೇಸ್ನಲ್ಲಿ ಇದ್ದು, ಅವ್ನು ತೀರ್ಕೊಂಡ್ಬಿಟ್ಟಿದ್ದ ಪಾಪ. ಅವನಿಗೆ ಯಾವ ಕಾಂಪನ್ಸೇಷನ್ ಆಗಲಿ ಇನ್ನೊಂದಾಗಲಿ ರೈಲ್ವೇಸ್ನವ್ರು ಕೊಟ್ಟಿರಲಿಲ್ಲ ಪಾಪ. ಅವ್ರಿಗೆ ಬಂದು ಹೇಳ್ಕೊಂಡು ಹೋದ್ರು, ನಾನು ನೋಡ್ತೀನಮ್ಮ ಅಂತ ಹೇಳಿದರು. ಅದಾಗಿ ಒಂದು ವರ್ಷ ಕಳೀತು. ಚಿತ್ರದುರ್ಗದವರೇ ಆದ ಜಾಫರ್ ಶರೀಫ್ ಸಾಹೇಬ್ರು ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ಆಗಿದ್ರು. ಜನಶತಾಬ್ದಿ ಇಂಟ್ರೊಡ್ಯೂಸ್ ಆದಾಗ ನಮ್ಮ ಶಾಮನೂರು ಶಿವಶಂಕರಪ್ಪನವರಿಂದ ಇಲ್ಲಿಂದ ದಾವಣಗೆರೆಗೆ ಟ್ರೈನ್ ಬರ್ತಿದ್ದಂಗೆ ಅವರ ಫ್ಲಾಗ್ನ ಇದು ಮಾಡಬೇಕು, ಅಲ್ಲಿಂದ ಮುಂದುವರಿಬೇಕು ಅಂತ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು. ಶಾಮನೂರು ಶಿವಶಂಕರಪ್ಪನವ್ರಿಗೆ ಅವ್ರಿಗೆ ನೆನಪಾಗತ್ತೆ. ತಕ್ಷಣ ಶಿವಕುಮಾರ್ ಅಂತ, ಈಗ ಶಿವಾಲಿ ಅಂತೀವಿ ನಾವು, ಶಿವಾಲಿಗೆ ಕರೆಸ್ಬಿಟ್ಟು ಕಳಿಸ್ತಾರೆ, ಬೇಗ ಹೋಗು, ಕಾಯಿಪೇಟೆಯಲ್ಲಿ ಒಂದು ಹೆಣ್ಮಗಳು ಈ ವರ್ಷದಿಂದ ಬಂದಿದ್ರು, ಒಬ್ಬ ಅವರ ಗಂಡ ರೈಲ್ವೇಸ್ನಲ್ಲಿದ್ದು ಡೆತ್ ಆಗಿತ್ತು ಅಂತ, ನೀನು ಎಲ್ಲಿದ್ರು ಅವ್ರು ಹುಡುಗ ಕರ್ಕೊಂಬ, ಅಷ್ಟು ಇವರೆಲ್ಲ ಬರೋ ಟ್ರೈನ್ ಬರುತ್ತೆ, ಆಫೀಸರ್ಸ್ ಬರ್ತಾರೆ, ಜಾಫರ್ ಶರೀಫ್ ಬರ್ತಾರೆ. ಇವರು ಅಷ್ಟು ಜಾಫರ್ ಶರೀಫ್ ಹೇಳ್ತಾರೆ, ಶಂಕರಣ್ಣ ಇನ್ಮೇಲಿಂದ ನೀವು ಜನಶತಾಬ್ದಿಲಿ ಓಡಾಡಬೇಕು, ಬೆನ್ಸ್ನಲ್ಲ, ಇದು ಪೂರ್ತಿ AC ಇರುತ್ತೆ. ಆಗ ಈ ಹೆಣ್ಮಗಳಲ್ಲಿ ಬಂದಿರ್ತಾಳೆ ಅಷ್ಟೊತ್ತಿಗೆ. ಆಗ ನಮ್ಮ ಶಾಮನೂರು ಶಿವಶಂಕರಪ್ಪನವ್ರು ಒಂದು ಮಾತು ಹೇಳ್ತಾರೆ, ನೋಡಪ್ಪ, ನನಗೆ ನಾನು ಬೆನ್ಸ್ನಲ್ಲಾದರೂ ಓಡಾಡ್ತೀನಿ ಅಥವಾ ಟ್ರೈನಲ್ಲಾದರೂ ಓಡಾಡ್ತೀನಿ, ಮೊದಲು ಈ ಹೆಣ್ಮಗಳಿಗೆ ಬರಬೇಕಾದಂಥ ಒಂದು ಇದು ಬಂದಿಲ್ಲ, ಇದು ಫಸ್ಟ್ ಕೊಡೋದು ಕಲಿ. ತಕ್ಷಣ ಆನ್ ದ ಸ್ಪಾಟ್ ಆಫೀಸರ್ಸ್ ಎಲ್ಲ ಬರ್ತಾರೆ, ಅವರಿಗೆ ಕೊಡಬೇಕಾದಂಥ ಕಂಪ್ಲೀಟ್ ಫೆಸಿಲಿಟೀಸ್ ಒಂದು ವಾರದಲ್ಲಿ ಬರುತ್ತೆ. ನಮ್ಮ ದಾವಣಗೆರೆ ಬಗ್ಗೆ ಕಾಳಜಿ ಇಟ್ಟಿರುವಂಥ ವ್ಯಕ್ತಿಗಳು ಭಾಳಷ್ಟು ಜನ. ಆ ಫ್ಯಾಮಿಲಿಯಿಂದ ಬಂದಿರೋರು ಪ್ರಭಾ ಅವರು. ನಿಮಗೆ ಗೊತ್ತಿದ್ದಾಗೆ ಮಲ್ಲಿಕಾರ್ಜುನವ್ರು ಏನೆಲ್ಲ ಇಂಪ್ರೂವ್ಮೆಂಟ್ ದಾವಣಗೆರೆಗೆ ಮಾಡಿದ್ದಾರೆ ಅನ್ನೋದು ಗೊತ್ತು. ಆಮೇಲೆ ಶಿವಶಂಕರಪ್ಪನವರಿಂದ ಏನೆಲ್ಲ ನಮಗೆ ಬೆನಿಫಿಟ್ಸ್ ಆಗಿದೆ ದಾವಣಗೆರೆ ಅನ್ನೋದು ಗೊತ್ತಿದೆ ನಿಮಗೆ. ಅದರ ಜೊತೆಗೆ ಅದೇ ಮನೆಯಲ್ಲಿ ಇರೋವಂಥ ಡಾಕ್ಟರ್ ಪ್ರಭಾ ಅವರಿಗೆ ನೀವು ವೋಟ್ ಹಾಕಿದರೆ ಇನ್ನಷ್ಟು ಬೆನಿಫಿಟ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡಾಕ್ಟರ್ ಪ್ರಭಾ ಅವರು, ಶಿ ಕ್ಯಾನ್ ಟೇಕ್ ದಿ ವರ್ಡ್ಸ್ ಫ್ರಮ್ ದಾವಣಗೆರೆ ಟು ದ ಹೈಯೆಸ್ಟ್ ಲೆವೆಲ್. ಶಿ ಈಸ್ ಹ್ಯಾವಿಂಗ್ ಅಬಂಡೆಂಟ್ ಪೇಷನ್ಸ್ ಆ್ಯಂಡ್ ಹೈಲಿ ಕ್ವಾಲಿಫೈಡ್ ಲೇಡಿ. ದಾವಣಗೆರೆಯಿಂದ ಪ್ರಭಾ ಮೇಡಮ್ ಅವರು ಆಯ್ಕೆ ಆದರೆ, ಒಬ್ಬ MP ಆಗಿ ಹೋದರೆ, ನಮ್ಮ ದಾವಣಗೆರೆಗೆ ಇನ್ನಷ್ಟು ರೀತಿಯ ಅಭಿವೃದ್ಧಿ ಕಾರ್ಯಗಳಾಗತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ.